ಎಸ್ ಎಲ್ಲರಿಗೂ ನಮಸ್ಕಾರ. ಕ್ಲೆವರಾ ಇಂಡಿಯಾ ಅಕಾಡೆಮಿಗೆ ಸ್ವಾಗತ, ಸುಸ್ವಾಗತ. ನಾನು ಸಿದ್ದು ವಾರದ್, ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೆವರಾ ಇಂಡಿಯಾ. ಏನು ಇವತ್ತಿನ ಒಂದು ವಿಡಿಯೋದ ಪ್ರಮುಖ ವಿಶೇಷತೆ ಏನಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಈ ಇಂಟರ್ನಲ್ ರಿಸರ್ವೇಶನ್ ಏನು ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಇವತ್ತು ಕೂಡ ಸರ್ಕಾರ ತನ್ನ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗಾಗಿ ಇರ್ತಕ್ಕಂಥ ಒಂದು ಬೆಳವಣಿಗೆಯಲ್ಲಿ ನಾವು ನೋಡೋದಾದ್ರೆ, ಸರ್ಕಾರ ಕೂಡ ಎಲ್ಲ ಒಂದು ಸಮುದಾಯಗಳ ಹಿತ ಕಾಪಾಡೋ ದೃಷ್ಟಿಯಿಂದ ಎಡಗೈ ಸಮುದಾಯ, ಬಲಗೈ ಸಮುದಾಯ ಮತ್ತು ಇತರ ಉಪಜಾತಿಗಳಿಗೆ ಸಂಬಂಧಿಸಿದಂತೆ ಒಂದು ಸಾಮಾಜಿಕ ನ್ಯಾಯವನ್ನ ಒದಗಿಸುವ ದೃಷ್ಟಿಯಿಂದ 5.2% ಟು 5.25%, ಇನ್ನೊಂದು 5.2%. ಸೊ ಈ ತರ ಅದು ವರ್ಗೀಕರಣ ಮಾಡೋದ್ರ ಮೂಲಕ ತನ್ನ ಒಂದು ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿ ಸರ್ಕಾರ ಕೂಡ ಒಂದು ಮುಂದಿನ ನಿರ್ಧಾರಕ್ಕಾಗಿ ಮುಂದಿನ ಒಂದು ನೇಮಕಾತಿಗಳಿಗೆ ಅನುಕೂಲವಾಗುವಂತೆ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದು, ನಮ್ಮ ಒಂದು ಸ್ಪರ್ಧಾತ್ಮಕ ಜಗತ್ತಿನ ಏನು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದ ಬೆಳವಣಿಗೆ ಅಂತ ನಾವು ಭಾವಿಸಬಹುದು. ಹಾಗಾಗಿ ಇನ್ನು ಮುಂದೆ ನಾವೆಲ್ಲರೂ ಕೂಡ ನೋಟಿಫಿಕೇಶನ್ ಆಗ್ತಾವ ಮತ್ತು ನೇಮಕಾತಿಗಳಿಗೆ ಚಾಲನೆ ಸಿಗ್ತಾವ ಒಂದು ಭಾವಿಸೋಣ. ಈ ಚಾಲನೆ ಸಿಗೋಕ್ಕಿಂತ ಪೂರ್ವದಲ್ಲಿ ಏನಾದರೂ ಅಡೆತಡೆಗಳಿದ್ರು ಕೂಡ ಸರ್ಕಾರ ಅದನ್ನು ನಿವಾರಣೆ ಮಾಡುತ್ತಾ ನಾವೆಲ್ಲರೂ ಕೂಡ ಅನ್ಕೊಂಡು ನಮ್ಮ ಒಂದು ಪ್ರಿಪ್ರೇಷನ್ ಅನ್ನ ಮತ್ತೊಮ್ಮೆ ರೀಸ್ಟಾರ್ಟ್ ಕೊಡೋಣ. ಯಾಕಂದ್ರೆ ತುಂಬಾ ದಿನಗಳ ನಂತರ, ಸುಮಾರು 3 ವರ್ಷಗಳ ನಂತರ ಈ ಕಗ್ಗಂಟಿಗೆ ಸುಪ್ರೀಂ ಕೋರ್ಟ್ನ ಒಂದು ಕೆಲವು ನೀತಿ ನಿಯಮಗಳಿಗೆ ಬದ್ಧವಾಗಿ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದ್ದು, ನಮ್ಮೆಲ್ಲರ ಒಂದು ಏನದು ಭವಿಷ್ಯದ ದೃಷ್ಟಿಯಿಂದ ನೇಮಕಾತಿಗಳು ಬೇಗ ಬೇಗ ನಡೆದ್ರೆ ತುಂಬಾ ಅನುಕೂಲಕರ ಒಂದು ವಾತಾವರಣ ಸೃಷ್ಟಿಯಾಗುತ್ತಂತ ಇಲ್ಲಿ ನಾವು ಭಾವಿಸೋಣ. ಇಲ್ಲದೆ ಇದ್ರೆ ಸರ್ಕಾರದ ವಿರುದ್ಧ ನಮ್ಮ ಒಂದು ಏನದು ಪ್ರತಿಭಟನೆಗಳು ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ನಡೆಯೋದು ಅನಿವಾರ್ಯತೆಯಿಂದ ನಾವು ಕಾಣ್ತಾ ಬಂದಿದ್ದೀವಿ. ಹಾಗಾಗಿ ಸರ್ಕಾರ ಕೂಡ ಈ ಒಂದು ಸಂದರ್ಭದಲ್ಲಿ ಈ ನಿರ್ಧಾರ ತೆಗೆದುಕೊಂಡಿದ್ದು, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ದೃಷ್ಟಿಯಿಂದ ಉತ್ತಮ ಅಂತ ನಾವೆಲ್ಲರೂ ಕೂಡ ಭಾವಿಸೋಣ. ಸೊ ಇನ್ ಮುಂದೆ ನಾವೇನ್ ಮಾಡ್ಬೇಕು, ನೋಟಿಫಿಕೇಶನ್ ಆಗೋಕ್ಕಿಂತ ಪೂರ್ವದಲ್ಲಿ ಮತ್ತೆ ಇನ್ನು ನೋಟಿಫಿಕೇಶನ್ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಪ್ರಿಪ್ರೇಷನ್ ಅನ್ನ ಮತ್ತಷ್ಟು ಉತ್ತಮಗೊಳಿಸ್ಕೋಬೇಕು. ಸೊ ಇಲ್ಲಿ ನಾನು ಏನ್ ಹೇಳೋದಂದ್ರೆ, ಆಕ್ಚುಲಿ ಹೇಳ್ಬೇಕಾದ್ರೆ ಮುಂಜಾನೆ ಒಂದು ವಿಡಿಯೋ ಹಾಕಿದ್ದೆ ನಾನು, ಯಾವುದು PU ಕಾಲೇಜ್ ರಿಕ್ರೂಟ್ಮೆಂಟ್ ಸಂಬಂಧಿಸಿದಂತೆ. ಯಾರೋ ಒಬ್ರು ನಮ್ಮ ಸ್ನೇಹಿತರು ತುಂಬಾ ಅಸಹ್ಯಕರವಾದ ಒಂದು ಕಮೆಂಟ್ ಅನ್ನ ಮಾಡಿದ್ರು. ಅವರಿಗೆ ಈ ಮೂಲಕ ಇಲ್ಲಿಂದ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂದ್ರೆ ನಮ್ಮ ತಪ್ಪುಗಳಿಗೆ ತಿದ್ದುಕೊಳ್ಳಲು ಒಂದು ಅವಕಾಶವನ್ನ ತಮ್ಮ ಒಂದು ಉತ್ತಮವಾದ ಭಾಷೆಯಿಂದ ನಮಗೆ ಎಚ್ಚರಿಸಿದ್ರಿ. ಕಮೆಂಟ್ ಮಾಡತಕ್ಕಂತ ನಿಮ್ಮ ಒಂದು ಏನದು ಕೈಗಳಿಗೆ ಮತ್ತು ನಿಮ್ಮ ಮನಸ್ಥಿತಿಗೆ ನಮ್ಮ ಒಂದು ಮನಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು ಮುಂದೆ ಈ ತರ ಕಮೆಂಟ್ ಮಾಡೋದಾಗ್ಲಿ ಮತ್ತೊಮ್ಮೆ ಈ ತರ ಕಮೆಂಟ್ ಮಾಡೋದ್ರಿಂದ ಒಂದು ಸಾಮಾಜಿಕ ಆರೋಗ್ಯ ಮತ್ತು ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ ಒಂಚೂರು ಧಕ್ಕೆ ಉಂಟು ಮಾಡುತ್ತೆ. ಹಾಗಾಗಿ ಕಮೆಂಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಏನ್ ಮಾಡಿ ಸರ್, ನೀವು ಒಂಚೂರು ವಿಚಾರ ಮಾಡಿ ಕಮೆಂಟ್ ಮಾಡಿ. ಯಾಕಂದ್ರೆ ನಿಮ್ಮ ನಾಲಿಗೆ ನಮ್ಮ ನಾಲಿಗೆ ಒಂದೇ. ಯಾಕಂದ್ರೆ ನಾವು ಕೂಡ ಮಾನವರು, ನೀವು ಕೂಡ ಮಾನವರು. ಮಾನವ ನಡೆಯುವುದು ತಪ್ಪು, ಎಡೆಯುವುದು ತಪ್ಪು, ತಿದ್ದುಕೊಂಡು ಹೋಗುವುದು ಉತ್ತಮವಾದ ಕಾರ್ಯ ಅಂತ ನಾನು ಭಾವಿಸ್ತೀನಿ. ಈ ಮೂಲಕ ನಿಮ್ಮಲ್ಲಿ ದಯವಿಟ್ಟು ವಿನಂತಿ ಮಾಡ್ಕೋತೀನಿ, ಮತ್ತೊಮ್ಮೆ ಕಮೆಂಟ್ ಮಾಡ್ಬೇಕಾದ್ರೆ ತುಂಬಾ ವಿಚಾರದಿಂದ ಕಮೆಂಟ್ ಮಾಡಿ. ನಾವು ಇದು ರಿಕ್ವೆಸ್ಟ್ ಅನ್ಕೊಳ್ಳಿ. ಏನಕ್ಕಂದ್ರೆ ನಾವು ನಿಮ್ಮ ಕಮೆಂಟ್ಗಳಿಗೆ ಉತ್ತರಿಸಿಲ್ಲ ಅಂದ್ರೆ ನಮ್ಮ ದೌರ್ಬಲ್ಯ ಅಲ್ಲ, ಅದು ಕೂಡ ನೀವು ನಮ್ಮ ಸ್ನೇಹಿತರಂತ ಭಾವಿಸ್ತೀನಿ. ನಿಮ್ಮ ಒಂದು ಸಜೆಷನ್ ಅನ್ನು ಒಪ್ಕೊಳ್ತೀವಿ. ಹಾಗಾಗಿ ಮುಂದೊಂದು ದಿನ ಕಮೆಂಟ್ ಮಾಡ್ಬೇಕಾದ್ರೆ ತಾವು ತುಂಬಾ ವಿಚಾರದಿಂದ ಕಮೆಂಟ್ ಮಾಡಿ ಅಂತ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಇದೇ ಸಂದರ್ಭದಲ್ಲಿ ನಾವೇನ್ ಮಾಡೋಣ ಅಂದ್ರೆ, ಕಮಿಂಗ್ ಡೇಸ್ ಅಲ್ಲಿ ಈ PU ಕಾಲೇಜ್ ಲೆಕ್ಚರ್ಗೆ ಸಂಬಂಧಪಟ್ಟಂತೆ ಉತ್ತಮವಾದ ಮಾಹಿತಿಗಳು ಮತ್ತು ಖಚಿತ ಮಾಹಿತಿಗಳು ಬಂದಾಗ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ ಕೂಡ ಇನ್ನೇನು ಈ ಹೆಂಗಿದ್ರು ಒಳ ಮೀಸಲಾತಿ ಏನೈತೆ ಅಂದ್ರೆ ಒಳ ಮೀಸಲಾತಿ ಒಂದು ಕಗ್ಗಂಟು ಬಗೆಹರದಂತ ಭಾವಿಸ್ತಿದೀವಿ. ಇನ್ನು ಮುಂದೆ ಯಾರು ಕೋರ್ಟ್ಗೆ ಹೋಗದೇ ಇದ್ರೆ ಈ ಒಂದು ಮೀಸಲಾತಿಗೆ ಸಂಬಂಧಿಸಿದಂತೆ ಚಾಲನೆಗಳು ಸಿಗೋದು ಶತಸಿದ್ಧ. ಹಾಗಾಗಿ ನನ್ನ ಒಂದು ಅನಿಸಿಕೆ ಪ್ರಕಾರ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಹೆಚ್ಚಿನ ಒಂದು ಆದ್ಯತೆ ನಾನು ನೀಡ್ತಾ ಇರ್ತಕ್ಕಂತ ನೋಡ್ತಾ ಇದ್ದೀನಿ ನಮ್ಮ ಚಾನಲ್ ಅಲ್ಲಿ. ಅಸಿಸ್ಟೆಂಟ್ ಪ್ರೊಫೆಸರ್ ಕೆಸೆಟ್ ನೆಟ್ ಹೆಚ್ಚಿನ ಒಂದು ಮಾಹಿತಿಗಳನ್ನು ನೀಡುವ ಕಾರ್ಯವನ್ನ ನಮ್ಮ ಕ್ಲೆವರಾ ಇಂಡಿಯಾ ಅಕಾಡೆಮಿಯಿಂದ ಮಾಡ್ತಾ ಇದ್ದೀವಿ.
ಹಾಗಾಗಿ ಇನ್ ಮುಂದೆ ಏನಾದ್ರು ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರಿಪರೇಷನ್ ಮಾಡೋರಿದ್ರ ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, ಈ ಸಬ್ಜೆಕ್ಟ್ ಕೂಡ ಹೆಚ್ಚಿನ ಆದ್ಯತೆಯನ್ನ ನೀಡ್ರಿ. ಸಬ್ಜೆಕ್ಟ್ ಗಳಿಗೆ ಹೆಚ್ಚಿನ ಆದ್ಯತೆ ನೀಡ್ರಿ. 360 ಡಿಗ್ರಿ ಒಳಗ ಕವರ್ ಮಾಡುವಂತ ಪ್ರಯತ್ನ ಮಾಡ್ರಿ. ಸೊ ಸಬ್ಜೆಕ್ಟ್ ಗಳಿಗೆ ಸಂಬಂಧಿಸಿದಂತೆ ಹಿಸ್ಟರಿ ಸಂಬಂಧಿಸಿದಂತೆ ಮತ್ತು ಪೊಲಿಟಿಕಲ್ ಸೈನ್ಸ್ ಸಂಬಂಧಿಸಿದಂತೆ ಮತ್ತು ಸೋಶಿಯಾಲಜಿ ಸಂಬಂಧಿಸಿದಂತೆ ಮತ್ತೆ ಎಕನಾಮಿಕ್ಸ್ ಸಂಬಂಧಿಸಿದಂತೆ ಈ 4 ಸಬ್ಜೆಕ್ಟ್ ಗಳಿಗೆ ಸಂಬಂಧಿಸಿದ ಏನಾದ್ರೂ ನಿಮಗೆ ಮೆಂಟರ್ಶಿಪ್ ಬೇಕಾಗಿದ್ರ ನನ್ನನ್ನ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಯಾವುದು 860186 299. ಈ ಒಂದು ಇಲ್ಲಿ ನಾನು ಬಂದು ಮಾರ್ಕೆಟ್ ಮಾಡ್ತೀನಿ ಅಂತ ಅನ್ಕೋಬಹುದು. ಬಟ್ ನಮ್ಮ ಉದ್ದೇಶ ಕೂಡ ಏನು, ಈ ಒಂದು ಪ್ಲಾಟ್ಫಾರ್ಮ್ ಮೂಲಕನ ನಾವು ಎಲ್ಲರೂ ತಲುಪಬೇಕಾಗತ್ತ. ಹಾಗಾಗಿ ಇಲ್ಲಿರ್ತಕ್ಕಂಥ ಸನ್ನಿವೇಶದಲ್ಲಿ ನಮ್ಮ ಒಂದು ಈ ಸಂಸ್ಥೆ ನಡೆಸ್ತಕ್ಕಂಥ ಕೆಲವು ಚಟುವಟಿಕೆಗಳನ್ನು ಕೂಡ ನಿಮ್ಮ ಮುಂದೆ ನಾನು ಇಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಯಾರು ಅನ್ಯತಾ ಭಾವಿಸಬಾರದು. ಈ ಸೇವೆಯ ಮೂಲಕ ನಿಮ್ಮ ಒಂದು ಅಧ್ಯಯನ ಮತ್ತು ತಯಾರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಇಲ್ಲಿ ಭಾವಿಸ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಕಮಿಂಗ್ ಡೇಸ್ ಅಲ್ಲಿ ಕೂಡ ಟೆಸ್ಟ್ ಸೀರೀಸ್ ಗಳನ್ನ ಮತ್ತು ಸ್ಟಡಿ ಮಟೀರಿಯಲ್ ಕೂಡ ಒದಗಿಸಕ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರಿಗಾದ್ರೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಎನ್ಕ್ವೈರಿ ಈ ನಂಬರ್ ಕಾಲ್ ಮಾಡ್ರಿ. ಮತ್ತ ನಾವ್ ಇನ್ನೇನ್ ಮಾಡ್ಬೇಕು, ಸಬ್ಜೆಕ್ಟ್ ಸಂಬಂಧಪಟ್ಟಂತ ಸೋರ್ಸ್ ಗಳನ್ನ ಯಾವ ತರ ಏನ್ ಮಾಡ್ಬೇಕು, ಏನು ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಸೋರ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತ. ಒಂದು ವಿಚಾರ ಹೇಳ್ತೀನಿ ಕೇಳ್ರಿ. ಸಾಧ್ಯದ ಮಟ್ಟಿಗೆ ಸರ್ಕಾರಿ ಪಠ್ಯಕ್ರಮಗಳನ್ನು ಮೊದಲಿಗೆ ಮುಗಿಸಿ. ಸರ್ಕಾರಿ ಪಠ್ಯಕ್ರಮಗಳು ಪಠ್ಯ ಚಟುವಟಿಕೆಗಳನ್ನ ಮೊದಲಿಗೆ ನೀವೇನ್ ಮಾಡಿ, ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಂಡು ತಯಾರಿಯನ್ನ ಮಾಡಿರಿ. ಯಾಕಂದ್ರೆ ಸರ್ಕಾರಿ ಈ ಪಠ್ಯಕ್ರಮ ಏನಾಗತ್ತಲ್ಲ, ಇದು ನಮ್ಗೆ ಯಾವುದೇ ಒಂದು ಕೀ ಆನ್ಸರ್ ರಾಂಗ್ ಕೊಟ್ಟಾಗ ನಾವು ರಿವೈಸ್ ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರ ಅಧಿಕೃತ ಮಾಹಿತಿಗಳನ್ನ ಮಾತ್ರ ನಾವು ಕೊಡ್ಬೇಕಾಗತ್ತೆ. ಹಾಗಾಗಿ ಏನ್ ಮಾಡ್ಬೇಕ, ನೀವು ಸರ್ಕಾರಿ ಪಠ್ಯಕ್ರಮ ಆಧಾರಿತ ಚಟುವಟಿಕೆಗಳನ್ನ ಮೊದಲಿಗೆ ಏನ್ ಮಾಡ್ರಿ, ನಿಮ್ದೇ ಆದ ಒಂದು ನೋಟ್ಸ್ ಮಾಡ್ಕೊಡ್ರಿ. ರಿವಿಷನ್ಗೆ ಹೆಲ್ಪ್ ಆಗ್ತಕ್ಕಂತ ಒಂದು ನೋಟ್ಸ್ ಅನ್ನ ಮಾಡಿರಿ. ಮುಂದಿನ ದಿನಗಳಲ್ಲಿ ಕೂಡ ಏನಾಗತ್ತಂದ್ರ ಈ ನೇಮಕಾತಿಗಳು ಬೇಗ ಆಗ್ತಕ್ಕಂತ ಒಂದು ವಿಚಾರಗಳನ್ನ ನೋಡ್ತಾ ಇದೀವಿ. ನಿಮ್ಮೆಲ್ಲರೂ ಕೂಡ ಈ ಮೊನ್ನೆ ಕೂಡ ಕೆಇಎ ನೋಟಿಫಿಕೇಶನ್ ಹೊರಡಿಸಿರ್ತಕ್ಕಂತ ಒಂದು ನೋಡ್ತೀರಿ. ಯಾವುದು ಎಒ ಮತ್ತು ಎಎಒ, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸು ಮತ್ತು ಅಗ್ರಿಕಲ್ಚರ್ ಆಫೀಸು, ಜೂನ್ 7ಕ್ಕೆ ಅವರು ಏನ್ ಇಟ್ಟಿದ್ದಾರೆ ಅಂದ್ರೆ ಮೇನ್ ಎಕ್ಸಾಮ್ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ನೋಟಿಫಿಕೇಶನ್ ಆದ ಕೇವಲ 45 ದಿನಗಳಲ್ಲಿ ಪರೀಕ್ಷೆಯನ್ನ ಮಾಡ್ತಕ್ಕಂತ ಒಂದು ವಿಚಾರವನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ತಾವು ಕೂಡ ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಕೂಡ ಕೆಎಯಿಂದ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಪ್ರಿಪರೇಷನ್ ಯಾವ ತರ ಇರಬೇಕು, ಪ್ರತಿ ಕ್ಷಣ ಕೂಡ ನಿಮ್ಮ ಎಚ್ಚರಿಕೆ ಇರ್ಬೇಕಿಲ್ಲಿ. ಯಾಕಂದ್ರೆ ಒಂದು ಅವಕಾಶ 5 ವರ್ಷಗಳ ನಂತರ ಮತ್ತೊಮ್ಮೆ ಸಿಗೋದು ತುಂಬಾ ಕಠಿಣ. ಯಾಕಂದ್ರೆ ಬರುವ ದಿನಗಳಲ್ಲಿ ನಾವು ಲಾಸ್ಟ್ ಟೈಮ್ ನೋಡಿದೀವಿ 1472 ಏನು 2021 ನೋಟಿಫಿಕೇಶನ್ ಅಲ್ಲಿ ನೋಡಿದೀವಿ. ಇವಾಗ ಎಷ್ಟಿದೆ ನಮಗೆ 826. ಅಂದ್ರೆ ಇಲ್ಲಿ ಸುಮಾರು ಎಷ್ಟು 420 ಹುದ್ದೆಗಳಿಗಿಂತ ಏನು ಕಡಿಮೆ ಆಗತಕ್ಕಂತ ಸನ್ನಿವೇಶನ ನೋಡ್ತಾ ಇದೀವಿ. ಇನ್ನೇನಾದ್ರೂ ಮತ್ತೆ ನೋಟಿಫಿಕೇಶನ್ ಆಗೋದಿದ್ರೆ ಇನ್ನು ಮತ್ತೆ ಈ ನೋಟಿಫಿಕೇಶನ್ ಬಿಟ್ಟು ಮತ್ತೆ ನೋಟಿಫಿಕೇಶನ್ ಆಗೋದಿದ್ರೆ 826 ಬಿಟ್ಟು ಮತ್ತೆ ನೋಟಿಫಿಕೇಶನ್ ಆಗೋದಿದ್ರೆ ಈಗ 2026, ಇನ್ನು ನೆಕ್ಸ್ಟ್ ಯಾವಾಗ ಬರ್ತಂದ್ರೆ 2030 ನೋಟಿಫಿಕೇಶನ್ ಆಗಲ್ಲ ಈ ಸಂಬಂಧಪಟ್ಟಂತೆ. ಸೊ ಇದರ ತಯಾರಿ ಯಾವ ತರ ಇರ್ಬೇಕಂದ್ರೆ ನಿಮ್ದು 100% ಡೆಡಿಕೇಶನ್ ಅನ್ನ ನೀವು ಕೊಡ್ಬೇಕಿಲ್ಲಿ. ಯಾವುದೇ ಕಾರಣಕ್ಕೂ ಮೈ ಮರಿಬೇಡಿ. ಈ ನೋಟಿಫಿಕೇಶನ್ ಮತ್ತು ನೋಡಿ ಇನ್ನೊಂದ್ಸಲ ಹೇಳ್ತೀನಿ ನಿಮಗೆ, ಜೂನ್ ಅಥವಾ ಜುಲೈಯಲ್ಲಿ ಆಗ್ತಕ್ಕಂತ ಸಾಧ್ಯತೆಗಳನ್ನ ನಾವು ಇವತ್ತಿನ ಒಳ ಮೀಸಲಾತಿಯ ಒಂದು ಕಗ್ಗಂಟಿನ ಏನು ಬಗೆಹರಿದಿರ್ತಕ್ಕಂತ ಸನ್ನಿವೇಶದಲ್ಲಿ ನಾನು ನಿಮ್ಗೆ ತಿಳಿಯಲು ಇಚ್ಛೆ ಪಡಿಸ್ತೀನಿ. ಹಾಗಾಗಿ ಜೂನ್ ಮತ್ತು ಜುಲೈಯಲ್ಲಿ ಇನ್ ಕೇಸ್ ನೋಟಿಫಿಕೇಶನ್ ಆದ್ರೆ ನೀವು ನವೆಂಬರ್ ಅಥವಾ ಡಿಸೆಂಬರ್ ಒಳಗಾಗಿನೇ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ ಅನ್ನ ಬರಿತೀರಿ. ಹಾಗಾಗಿ 2026 ಒಳಗಾಗಿ ಈ ನೋಟಿಫಿಕೇಶನ್ ಇರ್ತಕ್ಕಂತ ಎಲ್ಲಾ ಒಂದು ಪ್ರಕ್ರಿಯೆಗಳನ್ನ ಕಂಪ್ಲೀಟ್ ಮಾಡ್ತಕ್ಕಂತ ಸನ್ನಿವೇಶದಿಂದ ಕೆಇಎ ಮೂಲಕ ಸರ್ಕಾರ ಕೈಗೊಳ್ಳಿರ್ತಕ್ಕಂತ ಒಂದು ವಿಚಾರವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸೊ ಆ ಅಸಿಸ್ಟೆಂಟ್ ಪ್ರೊಫೆಸರ್ನ ನಿಮ್ಮ ಕನಸಿನ ಹುದ್ದೆಯನ್ನ ಯಾವುದೇ ಕಾರಣಕ್ಕೂ ಕೈ ಚೆಲ್ಲಬೇಡಿ. ಯಾಕಂದ್ರೆ ನಾನು ಕೂಡ 2022ರಲ್ಲಿ ಬಂದಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ನನ್ನ ಸಬ್ಜೆಕ್ಟ್ ಹಿಸ್ಟ್ರಿ ನಾನು ಯಾವುದೇ ಒಂದು ಕಾರಣದಿಂದ ಅಪಾಯಿಂಟ್ ಆಗ್ಲಿಲ್ಲ. ಅದರ ಒಂದು ಅದು ಸನ್ನಿವೇಶ ಮತ್ತು ನಾವು ಅಷ್ಟನ್ನು ಅಪಾಯಿಂಟ್ ಆಗದಿರ್ತಕ್ಕಂತ ಒಂದು ಕೆಟ್ಟ ಗಳಿಗೆಯಿಂದ ಸಾಕಷ್ಟು ನೋವನ್ನು ಅನುಭವಿಸಿದೀವಿ ಕೂಡ. ಹಾಗಾಗಿ ನೀವು ಕೂಡ ಸಾಧ್ಯವಾದಷ್ಟು ನಿಮ್ಮ ಒಂದು ಪ್ರಿಪರೇಷನ್ ಹಂತವನ್ನ ಮತ್ತಷ್ಟು ಉತ್ತಮಗೊಳಿಸಿ ಮುಂಬರುವ ದಿನಗಳಲ್ಲಿ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಈ ಒಂದು ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ನಮಗೆ ಕೆಟ್ಟದನ್ನು ಬಯಸಿದವರಿಗೆ, ಒಳ್ಳೆಯದನ್ನು ಬಯಸಿದವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಬಯಸ್ತೀನಿ. ಕ್ಲೇವರ್ ಇಂಡಿಯಾ ಅಕಾಡೆಮಿ ವತಿಯಿಂದ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗ್ಲಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.